ಟಾಪ್ 5 ಅಲ್ಲಿ ಯಾರು ಬರ್ತಾರೆ? ಟಫ್ ಕ್ವಶನ್ ಇದು. ಒಂದೊಂದ್ಸಲ ಹೆಂಗ್ ಗೊತ್ತಾ, ಬಿಗ್ ಬಾಸ್ ಮನೇಲಿ ಹೇಳಲಿಕ್ಕೆ ಆಗಲ್ಲ. ಇವ್ರು ಇರ್ತಾರಪ್ಪ, ಶಿಶಿರ್ ಕೊನೆವರೆಗೂ ಇರ್ತಾರೆ, ಮಂಜಣ್ಣ ಇರ್ತಾರೆ, ಶಿಶಿರ್ ಇರ್ತಾರೆ ಕೊನೆವರೆಗೂ, ಇವರೆಲ್ಲ ಇದ್ದೇ ಇರ್ತಾರೆ ಸ್ಟ್ರಾಂಗ್ ಅಂತ ಹೇಳಿ ಅನ್ಸುತ್ತೆ. ನೋಡಿದ್ರೆ ಒಂದೊಂದ್ಸಲ ನಾವು ಅನ್ಕೊಂಡಿರೋ ಲೆಕ್ಕಾಚಾರ ತಪ್ಪಾಗಿರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ನನಗೂ ಅದೇ ಇದ್ದಿದ್ದು. ಇವಾಗ ನಾವು ಪ್ರತಿ ವಾರನೂ ನೋಡಿದಾಗ ಜಡ್ಜ್ಮೆಂಟ್ ನಮ್ಗೆ ಚೇಂಜ್ ಆಗ್ತಾನೆ ಇರುತ್ತೆ. ಈ ವಾರ ಆಟ ನೋಡಿದಾಗ ಇವ್ರು ಹೋಗ್ಬೋದು ಅನ್ಸುತ್ತೆ, ಮುಂದಿನ ವಾರ ಇನ್ನೊಬ್ರು ಆಟನ ಎತ್ಕೊಂಡಿರ್ತಾರೆ. ಬಟ್ ನಾನಿದ್ದಷ್ಟು ದಿನದ್ದು ಆಟ ಅಥವಾ ಹೋದ ವಾರದ ಆಟ ನೋಡಿದಾಗ ನನಗನ್ಸೋದು ಹನುಮಂತು, ತ್ರಿವಿಕ್ರಮ್, ರಜತ್, ಚೈತ್ರ, ಭವ್ಯ ಇವಾಗ ತುಂಬ ಚೆನ್ನಾಗಿ ಆಟ ಶುರು ಮಾಡಿದ್ದಾಳೆ, ಇಂಡಿವಿಜುವಲ್ ಆಟ ಆಡೋದಕ್ಕೆ ಶುರು ಮಾಡಿದ್ದಾಳೆ. ಆ ಆಟ ಕಂಟಿನ್ಯೂ ಮಾಡಿದ್ರೆ ಭವ್ಯ ಇರ್ತಾಳೆ, ಇಲ್ಲಾಂದ್ರೆ ಮಂಜಣ್ಣ ಇರ್ತಾರೆ. ಶಿಶಿರ್ ಪ್ಲೇಸಲ್ಲಿ ನೆಕ್ಸ್ಟ್ ಯಾರು ಇರ್ತಾರೆ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಪ್ರತಿ ವಾರನೂ ಒಬ್ಬೊಬ್ಬರು ಲೋ ಆಗ್ತಾ ಇರ್ತಾರೆ ನೀವೇ ಹೇಳಿದಾಗೆ. ಸೊ ಈ ವಾರ ಯಾರು ಆಟ ಚೆನ್ನಾಗಿ ತೋರಿಸಲು ಅವ್ರ ಹೊರಗೆ ಬರ್ಬೋದು. ಓಕೆ, ನಿಮ್ಗೆ ಯಾರ ಬಲು ಇಷ್ಟ? ನನಗೆ ಹನುಮಂತು ತುಂಬ ಇಷ್ಟ. ಆ್ಯಂಡ್ ನಮ್ಮ ಗ್ಯಾಂಗ್ ಮೋಕ್ಷಿತಾ, ಐಶ್ವರ್ಯ ಆ್ಯಂಡ್ ಚೈತ್ರ, ಇವರು 3 ಜನ ತುಂಬ ಇಷ್ಟ ನನಗೆ. ಐಶ್ವರ್ಯ ಜೊತೆ ಜಾಸ್ತಿ ಹೆಸರು ಕೇಳಿಬಂತು, ಏನು ಹೇಳ್ತೀರಾ ಅದ್ರ ಬಗ್ಗೆ? ಐ ಥಿಂಕ್ ಮನೆಯಲ್ಲೇ ತುಂಬ ಜನ ಆ 2 ಹೆಸರುಗಳನ್ನು ತುಂಬ ಜಾಸ್ತಿ ಹೇಳ್ತಾ ಹೋಗ್ಬಿಟ್ರು ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಐಶ್ವರ್ಯ ತುಂಬ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ನ ಹಂಚ್ಕೊಂಡಿದ್ವಿ ಮನೆ ಒಳಗೆ. ಸೊ ಅದಷ್ಟೇ ಇದ್ದಿದ್ದು ನಮ್ಮಿಬ್ಬರ ಮಧ್ಯೆ. ಅದನ್ನು ತುಂಬ ರೇಗಿಸ್ಕೊಂಡು ಏನೋ ಒಂದಷ್ಟು ಮಾಡಿದರು. ಬಟ್ ನಿಜವಾಗ್ಲೂ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್. ಯಾಕಂದರೆ ಇಬ್ಬರು ಒಬ್ರನ್ನೊಬ್ರು ಮೋಟಿವೇಟ್ ಮಾಡ್ಕೊಂಡು ಆಡ್ತಾ ಇದ್ವಿ. ಆ್ಯಂಡ್ ನೀವು ಇಡೀ ಸೀಸನ್ ನೋಡಿದ್ರೆ ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡಿ ನಿಮಗೆಲ್ಲೂ ಸಿಗಲ್ಲ. ನಾವು ಇದ್ದಿದ್ದು ಜನಗಳ ಮಧ್ಯೆನೇ. ಅದು ಏನಕ್ಕೆ ಆ ಥರ ಪೋಟ್ರೆ ಮಾಡಿದ್ರು ಅಂತ ಗೊತ್ತಿಲ್ಲ. ನಾವು ಇಬ್ಬರೇ ಕುತ್ಕೊಂಡು ಮಾತಾಡಿದ್ದೇ ಇಲ್ಲ ಇಡೀ ಸೀಸನ್. ಸೊ ಆ ಥರ ಇದ್ದಾಗ ಆ ಥರ ಪೋಟ್ರೆ ಆಗಿದ್ದು ನನಗೇನಕ್ಕೆ ಅಂತ ಗೊತ್ತಾಗಲ್ಲ.